ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಮೆಂತ್ಯ ಪಲಾವ್. ಮೆಂತ್ಯ ಸೊಪ್ಪು ಅಂತಿದ್ದಾಗೆ ಎಲ್ಲರೂ ಅಯ್ಯೋ ಕೈ ನಾವು ತಿನ್ನಲ್ಲ ಅಂತಾರೆ. ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿಕೊಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಡುಗೆ ಮಾಡಬೇಕಾದ್ರೆ ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಿಮಗೆ ಕೊಡ್ತೀನಿ ಕುಕಿಂಗ್ ಚೆನ್ನಾಗಾಗೋದಕ್ಕೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಈಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಮೊದಲನೇದಾಗಿ ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿಕಾಯಿ 6ರಿಂದ 7, ಸ್ವಲ್ಪ ಒಂದು ಕಾಲು ಹಿಡಿಯಷ್ಟು ಪುದೀನ, ಕಾಲು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಇಲ್ಲಿ ಶುಂಠಿನ ತೊಗೊಂಡಿದ್ದೀನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಇಲ್ಲಿ ನಾನು ತುಂಬಾ ಕಡಿಮೆ ಮಸಾಲೆ ಹಾಕಿರೋದ್ರಿಂದ ನಾನಿಲ್ಲಿ ಚಿಕ್ಕ ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮೆಂತ್ಯ ಪಲಾವ್ ಆಗಿರೋದ್ರಿಂದ ನೀವು ತುಂಬಾ ಲೈಟಾಗಿ ಮಸಾಲೆಗಳನ್ನ ಹಾಕೋಬೇಕಾಗತ್ತೆ. ನೀವು ತುಂಬ ಜಾಸ್ತಿ ಹಾಕೊಂಡ್ರೆ ಅದು ಮೆಂತ್ಯ ಬಾತ್ ಆಗಿಬಿಡುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ನಾನಿಲ್ಲಿ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನ ರುಬ್ಕೋತೀನಿ. ತುಂಬಾ ನುಣ್ಣಗೆ ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಮೆಂತ್ಯ ಪಲಾವ್ ಮಾಡೋದಕ್ಕೆ ಮಸಾಲೆ ರೆಡಿ ಆಗಿದೆ. ಬನ್ನಿ ಮೆಂತ್ಯ ಪಲಾವ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ನಾನಿದಕ್ಕೆ ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ರೆಂಡ್ಸ್, ನಾನು ಇದಕ್ಕೆ ಇಲ್ಲಿ ಸ್ಪೈಸಸ್ನ ಹಾಕೋತಾ ಇದ್ದೀನಿ. 3 ಬಾತೆಲೆ, 3 ಪೀಸ್ ಚಕ್ಕೆ, 4 ಏಲಕ್ಕಿ, 4 ಲವಂಗ, ಹಾಗೆ ಒಂದು 6ರಿಂದ 7 ಮೆಣಸಿನಕಾಳು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು, ಹಾಗೆ 1-2 ಅನಾನಸ್ ಹೂನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದೆಲ್ಲಾನು ನಾನು ಹಾಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಸ್ಪೈಸಸ್ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಫ್ರೆಂಡ್ಸ್, ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಿಂದೆನೆ ನಾನು ಇದಕ್ಕೆ ಇಲ್ಲಿ 2 ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಒಂದು 2 ನಿಮಿಷ ಈರುಳ್ಳಿ ಫ್ರೈ ಆದಮೇಲೆ ನಾವಿದಕ್ಕೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಮೆಂತ್ಯ ಸೊಪ್ಪು, ನಾನು ಇದನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು, ಹಾಗೆ ನಮಗೆ ಸ್ವಲ್ಪ ಜಾಸ್ತಿ ಫ್ಲೇವರ್ ಇಷ್ಟ ಆಗಲ್ಲ. ನಿಮಗೆ ಜಾಸ್ತಿ ಫ್ಲೇವರ್ ಬೇಕು ಅಂದರೆ ನೀವು ಜಾಸ್ತಿನೂ ತೊಗೋಬೋದು, ತುಂಬಾ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಾದರೂ ಕಹಿ ಅಂಶ ಇದ್ದರೆ ಇದರಲ್ಲಿ ಹೋಗುತ್ತೆ ಅಂತ ಅಷ್ಟೇ. ಈ ರೀತಿ ನಾನು ಮೆಂತ್ಯ ಸೊಪ್ಪನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ ಮೆಂತ್ಯ ಸೊಪ್ಪು ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇಲ್ಲಿ 2 ಮೀಡಿಯಂ ಸೈಜ್ ಕಟ್ ಮಾಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಬಿಡಿ ಫ್ರೆಂಡ್ಸ್, ಇಲ್ಲಿ ನಾನು ಚಿಕ್ಕದಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ. ನೀವು ದೊಡ್ಡದಾದರೆ ಒಂದೇ ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಟೊಮೊಟೊ ಹಾಕಿದ ಟೈಮಲ್ಲಿ ನೀವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಟೊಮೊಟೊ ಚೆನ್ನಾಗಿ ಬೇಯೋದಕ್ಕೆ ಅಂತ ಅಷ್ಟೇ. ನೋಡಿ, ಈ ಥರ ನೀವು ಟೊಮೊಟೊನ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿ, ಅಥವಾ ನಿಮಗೆ ಗೊತ್ತಾಗುತ್ತಲ್ಲ ಅದು ಬೆಂದಿದೆ ಅಂತ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾವತ್ತೂ ಕೂಡ ನೀವು ಬಾತೆ ಮಾಡಿ, ಪಲಾವೆ ಮಾಡಿ, ಅಥವಾ ಗ್ರೇವಿಗಳೇ ಮಾಡಿ, ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ನಿಮಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ನಾವು ಮಸಾಲೆನ ಹುರಿದು ರುಬ್ಕೊಂಡಿರಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಆತ್ರಕ್ಕೆ ಹಸಿ ಹಸಿ ಇದ್ದಾಗೆ ನೀರು ಹಾಕಿ ಅಕ್ಕಿ ಹಾಕಿ ಕೂಗಿಸ್ಬಿಡೋದು, ಆ ಥರ ಮಾಡಿದಾಗ ನಿಮಗೆ ಅದು ಹಸಿ ಸ್ಮೆಲ್ ಹೊಡೆಯುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಇಲ್ಲಿ ನಾನು ಮಸಾಲೆನ ಹಾಕ್ಕೊಂಡು ಇದನ್ನ ಸುಮಾರು ಫ್ರೆಂಡ್ಸ್ ಒಂದು 6-7 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ನೀವು ಅದು ಹಸಿ ವಾಸನೆ ಹೋಗೋವರೆಗೂ ನೀವು ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಒಂದು 5-6 ನಿಮಿಷ ಆಗಿದೆ. ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು ಇದೇ ಗ್ಲಾಸಲ್ಲಿ 3 ಲೋಟ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. 1:2 ಅಂದರೆ ನೀವೇನು ತಗೋತಿರೋ ಅಕ್ಕಿ ಅದಕ್ಕೆ ಡಬಲ್ ನೀವು ನೀರನ್ನು ಹಾಕೋಬೇಕು. ಫ್ರೆಂಡ್ಸ್, ನೀರನ್ನು ಹಾಕಿ ನಾನು ಈ ಟೈಮಲ್ಲಿ ಸಾಲ್ಟ್ನ ಹಾಕೋತಾ ಇದ್ದೀನಿ. ಏನು ಬೇಕಾಗುತ್ತೆ ನನಗೆ ಪಲಾವ್ಗೆ ಅಷ್ಟು ಸಾಲ್ಟ್ನ ಟೇಸ್ಟ್ ನೋಡಿ ಈ ಟೈಮಲ್ಲಿ ಹಾಕೋಬಿಡ್ತೀನಿ. ನೀವು ಈ ಟೈಮಲ್ಲೇ ಹಾಕಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೀರು ಚೆನ್ನಾಗಿ ಕುದಿಬೇಕು. ನೀವು ನೀರು ಬಿಸಿ ಆಯಿತು ಅಂದ್ಬಿಟ್ಟು ಅಕ್ಕಿ ಹಾಕೋದು ಆ ಥರ ಮಾಡಬೇಡಿ, ಅದು ನಿಮಗೆ ನೀರ್ಗಚ್ಚ ಹೊಡೆಯುತ್ತೆ ಅಂತಾರೆ, ಕೇಳಿರ್ತೀರಾ ಅನ್ಕೋತೀನಿ. ಆ ಥರ ಆಗುತ್ತೆ ನಿಮಗೆ ಬಾತ್ ಪಲಾವ್ಗಳೇ ಆಗಿರ್ಬೋದು. ನೀರು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದ ಮೇಲೆ ನೀವು ಅಕ್ಕಿನ ಹಾಕೋಬೇಕು. ಬನ್ನಿ
ಒಂದು 5 ನಿಮಿಷ ಆಗಿದೆ, ನೀರು ಚೆನ್ನಾಗಿ ಕುದ್ದಿದೆ. ನಾವು ಈ ಟೈಮಲ್ಲಿ ಅಕ್ಕಿನ ಹಾಕೋಬೇಕು. ನಾನಿಲ್ಲಿ 1.5 ಲೋಟ ಅಕ್ಕಿನ ತೊಳೆದು ಅದನ್ನು ಒಂದು 20 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ. ನೆನೆಸಿ ಇಡೋದ್ರಿಂದ ಅಕ್ಕಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾವೀಗ ಇದನ್ನು ಹಾಕ್ಕೊಳ್ಳೋಣ. ಅಕ್ಕಿನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಅದು ಕುದಿಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಒಂದು 3 ರಿಂದ 5 ನಿಮಿಷ ನೀವು ಅದನ್ನು ಕುದಿಸ್ಕೊಳ್ಳಿ. ಸಡನ್ನಾಗಿ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ನ ಮುಚ್ಚಿಬಿಡ್ಬೇಡಿ, ಯಾಕಂದರೆ ಸ್ವಲ್ಪ ನೀರನ್ನು ಹೀರ್ಕೋಬೇಕು ಅದು. ಆವಾಗ ನಿಮಗೆ ಏನಾಗುತ್ತೆ ಗೊತ್ತಾ, ನಿಮಗೆ ಮಸಾಲೆನೇ ಬೇರೆ ರೈಸೇ ಬೇರೆ ಉಳ್ಕೊಳ್ಳೋದಿಲ್ಲ. ನಾನು ನಿಮಗೆ ಕೊನೆಯಲ್ಲಿ ಬೇಕಿದ್ರೆ ತೋರಿಸ್ತೀನಿ ಏನು ಹೇಳಿದೆ ಅಂತ ಅಂದ್ಬಿಟ್ಟು. ನಿಮಗೆ ಕೆಲವೊಂದು ಟೈಮ್ ನೋಡಿರ್ಬೋದು, ನೀವು ಹಾಕಿರೋ ಮಸಾಲೆ ಐಟಮ್ಸ್ ಎಲ್ಲ ಮೇಲಿರುತ್ತೆ, ಬರೀ ವೈಟ್ ರೈಸ್ ಥರ ಅನ್ನ ಕೆಳಗಡೆ ಉಳ್ಕೊಂಡಿರುತ್ತೆ. ಆ ಥರ ಪ್ರಾಬ್ಲಮ್ ಯಾಕಾಗುತ್ತೆ ಅಂದರೆ, ನೀವು ಹೀಗೆ ಅಕ್ಕಿ ಹಾಕ್ಬಿಟ್ಟು ನೀರನ್ನು ಸಡನ್ನಾಗಿ ಮುಚ್ಚೋದ್ರಿಂದ ಅಕ್ಕಿನ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ನೀರು ಈ ಥರ ಚೆನ್ನಾಗಿ ಕುದೀತಾ ಇದೆ. ನೀವು ಸ್ವಲ್ಪ ತಿರುಗಿಸ್ಕೊತಾ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೀವು ಈ ಟೈಮಲ್ಲಿ ಇನ್ನೊಂದ್ಸಲ ಉಪ್ಪು ಖಾರನ ಬೇಕಿದ್ರೆ ಚೆಕ್ ಮಾಡಿ. ಖಾರ ಕಮ್ಮಿ ಆದರೆ ಚಿಲ್ಲಿ ಪೌಡರ್ನ ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ. ನನಗೆ ಇಲ್ಲಿ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಇರಬೇಕು. ಅಂದರೆ ಅಕ್ಕಿ ನೀರನ್ನು ಒಂದು 20% ಅಷ್ಟಾದರೂ ಹೀರ್ಕೊಂಡಿರ್ಬೇಕು. ನಾವು ಈ ಟೈಮಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೇಕು. ಇದು 2 ವಿಜಿಲ್ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. 2 ವಿಜಿಲ್ ಆಗಿದೆ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ. ಬನ್ನಿ ಈಗ ಓಪನ್ ಮಾಡಿ ನೋಡೋಣ ನಾವು ಮಾಡಿರೋ ಮೆಂತ್ಯ ಪಲಾವ್ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಲೈಟ್ ವೆಯ್ಟ್ ಆಗಿ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಾನು ನಿಮಗೆ ಆಗಲೇ ಹೇಳ್ದೆ ಅಲ್ವಾ, ಯಾಕೆ ನೀರನ್ನು ಹಾಕಿ ಸ್ವಲ್ಪ ಹೊತ್ತಿಗೆ ನಾವು ಅಕ್ಕಿನ ಹಾಕಬಾರ್ದು ಅಂತ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಮಸಾಲೆ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಮಿಕ್ಸ್ ಆಗಿದೆ. ನಾನು ನೋಡಿ ತಿರುಗಿಸ್ತಾ ಇದ್ದೀನಿ, ನನಗೆ ಆ ಥರ ಏನು ಬರೀ ರೈಸ್ ಬೇರೆ ಆ ಥರ ಏನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ಕರೆಕ್ಟಾಗಿ ಕೆಲವೊಂದು ಟಿಪ್ಸ್ನ ಅಡುಗೆಯಲ್ಲಿ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ರೆಸಿಪಿಗಳು. ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಉದುದ್ರಾಗಿ ಆಗಿತ್ತು. ನಾನು ಒಂದು ಪಾಯಿಂಟ್ ಅಷ್ಟು ಮೆತ್ತೆ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಅದೇ ಥರ ಲೈಕ್ ಮಾಡೋದು, ಅದಕ್ಕೆ ಅಷ್ಟೇ. ನೀವು ಬೇಕಿದ್ರೆ ಇನ್ನೊಂದು ಚೂರು ನೀರನ್ನು ಕಮ್ಮಿ ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಉದುದ್ರಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ರೈತನ ಮಾಡಿದ್ದೀನಿ. ಏನಪ್ಪ ಕ್ಯಾರೆಟ್ ರೈತ ಅಂತಂದರೆ, ನಾವು ಸೌತೆಕಾಯಿ ಈರುಳ್ಳಿನ ಸ್ವಲ್ಪ ಹಾಕೊಂಡು ಕ್ಯಾರೆಟ್ನ ಜಾಸ್ತಿ ಹಾಕೋಬೇಕು. ಅದ್ರ ಜೊತೆ ನಾನಿಲ್ಲಿ ಮೊಸರು ಮತ್ತು ಸ್ವಲ್ಪ ಸಾಲ್ಟ್ನ ಹಾಕೊಂಡಿದ್ದೀನಿ. ತಿಕ್ಕಾಗಿ ಇರಬೇಕು ಫ್ರೆಂಡ್ಸ್, ತೆಳು ಇರಬಾರ್ದು. ತುಂಬಾನೇ ಚೆನ್ನಾಗಿರುತ್ತೆ, ಬೆಸ್ಟ್ ಕಾಂಬಿನೇಷನ್. ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ತೇಜು ಅವರ ಸ್ಪೆಷಲ್ ಮೆಂತ್ಯ ಪಲಾವ್ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.